ಸಂವಿಧಾನ ವಿರೋಧಿ ಯತ್ನಾಳ್ಗೆ, ಬಸವ ತತ್ವ ವಿರೋಧಿ ಯತ್ನಾಳ್ಗೆ, ಯತ್ನಾಳ್ಗೆ ಧಿಕ್ಕಾರ. ಮಾಡಲೇಬೇಕು, ಮಾಡಲೇಬೇಕು, ಗಡೀಪಾರು ಮಾಡಲೇಬೇಕು. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋ ಮೇಲೆ ಯತ್ನಾಳಿಗೆ ವಿನಾಶದ ಕಾಲ ಬಂದಿದೆ. ಬಸವಾದಿ ಶಿವಶರಣ ಕರ್ನಾಟಕ ಸಂಸ್ಕೃತಿ ನಾಯಕ ವಿಶ್ವಗುರು ಬಸವಣ್ಣವರ ಬಹಳ ಹಗುರಾಗಿ ಮಾತಾಡಿದ್ದಾರೆ. ಬಸವಾದಿ ಶಿವಶರಣರನ್ನು ಇತಿಹಾಸ ಅರಿಯದ ಯತ್ನಾಳಿಗೆ ದುರಂಕಾರ, ಮೂರ್ಖ, ಅವನಿಗೆ ಕಾಲ ಸಮೀಪ ಬಂದಿದೆ. ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಸಾಂಸ್ಕೃತಿಕ ಮನುಕುಲದ ಸಾಂಸ್ಕೃತಿಕ ನಾಯಕ, ಸಮಾನತೆ ಹರಿಕಾರ, ದೀನ ದಲಿತ ಪತಿತ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವ ತಂದೆಗಳ ಕುರಿತು ವಿಜಯಪುರ ನಗರ ಜಿಲ್ಲಾ ಶಾಸಕರಾದಂಥ ಬಸನಗೌಡರು ರಾಮನಗೌಡರು ಪಾಟೀಲ್ ಯತ್ನಾಳಿಯವರು ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ನೀಡಿದ್ದು, ಅದನ್ನು ಇಡೀ ರಾಜ್ಯದ ಎಲ್ಲ ಪ್ರಗತಿಪರರು ಬಸವಪರರು ವಿರೋಧಿಸಿದರೂ ಸಹಿತ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ಮತ್ತೆ ಮಂಡತನದಿಂದ, ಮೂರ್ಖತನದಿಂದ, ತನ್ನ ಒರಟುತನದಿಂದ ನಾನು ಆ ಹೇಳಿಕೆಯನ್ನು ಹೊಳ್ಳಿ ತಗೊಳ್ಳೋದಿಲ್ಲ ಅಂತೇಳಿ ಬಹಳ ಒರಟಾಗಿ ಮಾತನಾಡುತ್ತಿದ್ದಾರೆ. ಇದು ನಮಗೆಲ್ಲರಿಗೂ ಇಂದು ಈ ಹೋರಾಟಕ್ಕೆ ಬರಲು ಕಾರಣವಾಗಿದೆ. ಬಸವಣ್ಣನವರನ್ನು ಹೀಯಾಳಿಸುವುದು ಎಂದರೆ ಇಡೀ ರಾಜ್ಯದ ಜನತೆಯನ್ನೇ, ಈ ಬಸವ ಧರ್ಮೀಯರನ್ನೇ, ಲಿಂಗಾಯತರನ್ನೇ ಹೀಯಾಳಿಸಿದಂತೆ ಅಂತ ತಾವು ಬಸವ ಧರ್ಮೀಯರೇ ಆಗಿ ಈ ಥರ ಮಾತನಾಡುವುದು ಶ್ರೇಯಸ್ಸಲ್ಲ. ಅವರಿಗೆ ಅಹಂಕಾರ ತುಂಬಿ ತುಳುಕ್ತಾ ಇದೆ. ಅಹಂಕಾರ, ಅಷ್ಟ ಮದಗಳು, 8 ಮದಗಳು, ಅಧಿಕಾರ ಮದ, ಸಂಪತ್ತಿನ ಮದ, ಏನು ಜಗತ್ತಿನ ಶಕ್ತಿಯ ಮದ, ಜನರ ಮದ, ಏನು ಮದ ಅದ ಎಲ್ಲ ಮದಗಳು ಅವ್ರ ಹತ್ರ ತುಂಬಿ ತುಳುಕಾಕತ್ತವು. ಬಸವನಗೌಡ್ರು ಹೆಂಗದಾರಪ್ಪ ಅಂದ್ರೆ ಅವರು ಹಿಂದೂ ಪರ ಸಂಘಟನೆ ಹೋರಾಟಗಾರರಿಗೂ ಬೈತಾರ, ಮುಸಲ್ಮಾನರಿಗೂ ಬೈತಾರ, ಕ್ರಿಶ್ಚಿಯನ್ರಿಗೂ ಬೈತಾರ, ಉಳಿದ ಲಿಂಗಾಯತರಿಗೂ ಬೈತಾರ, ದಲಿತರಿಗೂ ಬೈತಾರ, ರಾಜಕಾರಣಿಗಳಿಗೂ ಬೈತಾರ, ಬಿಜೆಪಿಯವ್ರಿಗೂ ಬೈತಾರ, ಕಾಂಗ್ರೆಸ್ ಅವ್ರಿಗೂ ಬೈತಾರ, JDS ಅವ್ರಿಗೂ ಬೈತಾರ, ಮಂತ್ರಿಗಳಿಗೆ ಬೈತಾರ, ಮುಖ್ಯಮಂತ್ರಿಗಳಿಗೆ ಬೈತಾರ, ಸಾಮಾನ್ಯ ಜನರಿಗೆ ಬೈತಾರ, ದೊಡ್ಡ ಶ್ರೀಮಂತರಿಗೆ ಬೈತಾರ. ಅಂದ್ರೆ ಇವ್ರಿಗೆ ಯಾರು ಉಳಿಯವಲ್ರು, ಎಲ್ಲಾರಿಗೆ ಹಗರಾಗಿ ಮಾತಾಡ್ಕೊತ ಹೊಂಟಾರ ಬಸವನಗೌಡ್ರು. ಅದಕ್ಕೆ ಎಲ್ಲಾರು ಹೇಳಿದ್ರು ಸಹ ತಿಳ್ಕೊಳ್ರಪ್ಪ ಅಂತಂದ್ರ ಇವರ ಮಾನಸಿಕ ಸ್ವಾಸ್ಥ್ಯದಲ್ಲಿ ಏನೋ ಕೊರತೆ ಐತಿ ಅನ್ಸಾತೈತಿ. ಅದಕ್ಕೆ ಇವರ ಮಾನಸಿಕ ಸ್ವಾಸ್ಥ್ಯ ಮತ್ತು ಬ್ರೈನಿಂದ ಏನೋ ಸ್ವಲ್ಪ ತೊಂದರೆ ಆಗೈತಿ ಇವ್ರಿಗೆ. ಆ ಮೆದುಳು ಸ್ವಾಸ್ಥ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯ ಎರಡಕ್ಕೂ ಚಿಕಿತ್ಸೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಅಹಂಕಾರವೆಂಬುದು ಮನವೆಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದು, ಅಹಂಕಾರಕ್ಕೆ ಎಡೆಗೊಡದೆ ಲಿಂಗತನವಾಗಿರಬೇಕು ಅಂತ ಶರಣರು ಹೇಳ್ಯಾರ. ಇವರ ಅಹಂಕಾರ ಅತಿ ಹೆಚ್ಚಾಗೈತಿ. ಈ ಅಹಂಕಾರವನ್ನು ಕಡಿಮೆ ಮಾಡಿದ್ರೆ ಬಹಳ ಸಂತೋಷ. ಇನ್ನು ಎರಡನೇ ವಿಷಯವಂದ್ರೆ ಪೇಜಾವರ ಶ್ರೀಗಳು ಶಾಸಕ ಸ್ಥಾನದಿಂದ ಒದ್ದೋಡಿಸಬೇಕು. ಯತ್ನಾಳ ಸಸ್ಪೆಂಡ್ ಆಗಲೇಬೇಕು. ಸಂವಿಧಾನ ವಿರೋಧಿ ಯತ್ನಾಳ್ಗೆ, ಹಿಂದೂ ವಿರೋಧಿ ಯತ್ನಾಳ್ಗೆ, ಸಂವಿಧಾನ ವಿರೋಧಿ ಪೇಜಾವರನ್ನು ಗಡೀಪಾರು ಮಾಡಲೇಬೇಕು. ಸಂವಿಧಾನ ವಿರೋಧಿ ಹೇಳಿಕೆ ನೀಡುವ ಪೇಜಾವರನ್ನು ಗಡೀಪಾರು ಮಾಡಲೇಬೇಕು.
ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ ಪೇಜಾವರ ಶ್ರೀಗಳಿಗೆ ಪೇಜಾವರ ಶ್ರೀಗಳಿಗೆ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ ಪೇಜಾವರ ಶ್ರೀಗಳಿಗೆ ಕೋಮುವಾದಿ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಯತ್ನಾಳ್ಗೆ ಪೇಜಾವರ ಶ್ರೀಗಳಿಗೆ ಪೇಜಾವರ ಶ್ರೀಗಳಿಗೆ ಪೇಜಾವರ ಶ್ರೀಗಳನ್ನು ಬಂಧಿಸಲೇಬೇಕು ಪೇಜಾವರ ಶ್ರೀಗಳನ್ನು ಬಂಧಿಸಲೇಬೇಕು ಬೇಕೇ ಬೇಕು ಬೇಕೇ ಬೇಕು थोड़ा सा ಆಗಲೇಬೇಕು ಶಾಸಕ ಸ್ಥಾನದಿಂದ ಸಸ್ಪೆಂಡ್ ಆಗಲೇಬೇಕು ಶಾಸಕ ಸ್ಥಾನದಿಂದ ಸಸ್ಪೆಂಡ್ ಆಗಲೇಬೇಕು ಗಡೀಪಾರು ಮಾಡಬೇಕು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನ ವಿರೋಧಿಸಿದಂತಹ ಬಸವಣ್ಣನನ್ನ ಅವಮಾನಿಸಿದಂತಹ ಶಾಸಕ ಯತ್ನಾಳ್ಗೆ ಪಾಟೀಲ್ ಯತ್ನಾಳ್ಗೆ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲೂ ಬಾರದು. ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಆ ಕೂಡಲ ಸಂಗಮ ದೇವ. ಈ ಬಸವಣ್ಣನವರು ಹೇಳಿದ ಈ ಮಾತಿನಂತೆ ಬಸವನಗೌಡರಿಗೆ ಅಷ್ಟಮದಗಳು ತುಂಬಿ ತುದುಕುತ್ತಿವೆ. ಅವರು ಸ್ವಾಮೀಜಿಗಳಿಗೂ ಬೈಯುತ್ತಾರೆ, ರಾಜಕಾರಣಿಗಳಿಗೂ ಬೈಯುತ್ತಾರೆ, ಪೊಲೀಸರು ಮೊದಲುಗೊಂಡು ನೌಕರರಿಗೂ ಬೈಯುತ್ತಾರೆ, ರೈತರಿಗೂ ಬೈಯುತ್ತಾರೆ, ಕಾಂಗ್ರೆಸ್ನವರಿಗೂ ಬೈಯುತ್ತಾರೆ, ಬಿಜೆಪಿಯವರಿಗೂ ಬೈಯುತ್ತಾರೆ, ಜೆಡಿಎಸ್ನವರಿಗೂ ಬೈಯುತ್ತಾರೆ, ವಿಜಯಪುರ ಜಿಲ್ಲೆ MLAಗಳಿಗೂ ಬೈಯುತ್ತಾರೆ, MP ಗೂ ಬೈಯುತ್ತಾರೆ, ಮುಸ್ಲಿಮರಿಗೂ ಬೈಯುತ್ತಾರೆ, ಕ್ರಿಶ್ಚಿಯನ್ರಿಗೂ ಬೈಯುತ್ತಾರೆ, ಬಣಜಿಗರಿಗೂ ಬೈಯುತ್ತಾರೆ, ಉಳಿದ ಎಲ್ಲ ಸಮಾಜದವರಿಗೂ ಬೈಯುತ್ತಾರೆ, ಲಿಂಗಾಯತರಿಗೂ ಬೈಯುತ್ತಾರೆ, ಹಿಂದೂ ಪರ ಮುಖಂಡರಿಗೂ ಬೈಯುತ್ತಾರೆ, ಸ್ವಪಕ್ಷದವರಿಗೂ ಬೈಯುತ್ತಾರೆ, ವಿರೋಧ ಪಕ್ಷದವರಿಗೂ ಬೈಯುತ್ತಾರೆ, ಗಾಂಧೀಜಿಯವರಿಗೂ ಬೈಯುತ್ತಾರೆ. ಹಿಂದೂಗಳನ್ನು ನಂಬಲ್ಲ, ಲಿಂಗಾಯತರನ್ನು ನಂಬಲ್ಲ, ಮುಸ್ಲಿಮರನ್ನು ನಂಬಲ್ಲ, ಕ್ರಿಶ್ಚಿಯನ್ನರನ್ನು ನಂಬಲ್ಲ, ಬೌದ್ಧ, ಸಿಖ್, ಪಾರ್ಸಿ ಯಾರನ್ನೂ ನಂಬಲ್ಲ. ಆದರೂ ಅವರ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ. ಮುಖ್ಯಮಂತ್ರಿಗಳನ್ನು ನಂಬಲ್ಲ, ಯಾವ ಮಂತ್ರಿಗಳನ್ನು ನಂಬಲ್ಲ. ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಯಾರೂ ಸರಿನೇ ಇಲ್ಲ ಅನಿಸುತ್ತದೆ. ಇದನ್ನೆಲ್ಲ ನೋಡಿದರೆ ತಮ್ಮ ಮಾನಸಿಕ ಮತ್ತು ಮೆದುಳು ಆರೋಗ್ಯದಲ್ಲಿ ಏರುಪೇರಾಗಿದೆ. ತಾವು ದಯಮಾಡಿ ತಮ್ಮ ಒಳ್ಳೆಯ ಪ್ರಗತಿಪರ ಕಾರ್ಯ ಮಾಡುವ ಮೇಲೆ MLA ಇದೀರಿ, ಅದಕ್ಕೆ ತಾವು ಆದಷ್ಟು ಬೇಗನೆ ತಮ್ಮ ಮೆದುಳಿನ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯದ ಚಿಕಿತ್ಸೆಯನ್ನು ಮಾಡಿಕೊಂಡು ನಮಗೆ ಮುಂದಿನ ಸೇವೆಯನ್ನು ಒದಗಿಸಬೇಕು. ಬಸವ ತಂದೆಗಳ ಕುರಿತು ಅಪಮಾನಜನಕವಾಗಿ ಮಾತನಾಡಿದ್ದೀರಿ, ತಿದ್ದಿಕೊಳ್ಳಿ, ಕ್ಷಮೆ ಕೇಳಿ ಎಂದು ನಾಡಿನ ಎಲ್ಲರೂ ಹೇಳಿದರು. ಆ ಹೇಳಿದವರಿಗೆ ಅಪಹಾಸ್ಯವಾಗಿ ಮಾತನಾಡುತ್ತೀರಿ. ಗರ್ವದಿ ಬೀಗದಿರೈ ನೀನು ತೊರೆ ಅಪಹಾಸ್ಯವನು, ಜಲದಿಯಲ್ಲಿ ಉದೈ ನಿನ್ನಯ ನೌಕೆ ಏನು ಗತಿಯೈ ಜೋಕೆ. ಗೌಡ್ರೆ, ನಿಮ್ಮ ನೌಕೆ ದಂಡಿಗಂಡಿಲ್ಲ, ಇನ್ನ ಸಮುದ್ರದಾಗ ಐತಿ, ಮುಣಿ ಹೊಕ್ಕೈತಿ. ಅದಕ್ಕೆ ಕಬೀರದಾಸರು ಹೇಳಿದಂಗ ಈಗ ಎಚ್ಚರ ಆಗ್ರಿ. ಅಕ್ಕ ಮಹಾದೇವಿ ತಾಯಿಯವರು ಹೇಳುತ್ತಾರೆ, ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದರೆ, ಹಂದಿ ಗಂಜಿ ಮದಕರಿಯು ಕೆಲಕ್ಕೆ ಸಾರಿದರೆ, ಆ ಹಂದಿಯು ಕೇಸರಿ ಎಪ್ಪುದೇ ಚೆನ್ನಮಲ್ಲಿಕಾರ್ಜುನ. ಅದಕ್ಕೆ ಹೇಳಕತ್ತಾರ, ಹಂದಿ ಮತ್ತು ಆನೆ ಇದ್ರ ಬದ್ರ ಬಂದ್ರ ಯಾವಾಗ ಮಗ್ಲಕ್ ಸೇರ್ತೈತಿ? ಹಂದಿ ಸರಿ ಹಂಗಲ್ಲ, ಹಂದಿ ಹಂಗ ಬರ್ತೈತಿ, ಆನೆ ಹಿಂದಕ್ ಸರಿತೈತಿ, ಆನೆ ಸೈಡಿಗೆ ಸರಿತೈತಿ. ಯಾಕಂದ್ರ ಹಂದಿ ಗಟ್ರದಾಗ ಬಿದ್ದು ಹೊಲಸು ಮಾಡ್ಕೊಂಡು ಬಂದಿರ್ತೈತಿ. ಆ ಹೊಲಸು ನನಗೆ ಹತ್ತೈತಿ ಅಂತ ತಿಳ್ಕೊಂಡು ಆನೆಗಳು ಹಿಂದಕ್ ಸರಿತಾವು. ಅದಕ್ಕ ಆ ಹಂದಿ ಏನ್ ತಿಳ್ಕೊತೈತಿ, ಈ ಆನೆ ನನಗೆ ಅಂಜಿ ಸರೈತಿ ಅಂದ್ರ ನಾ ಹಂದಿ ಅಲ್ಲ,
ನಾ ಸಿಂಹ ತಿಳ್ಕೊತೈತಿ. ಹಂಗೇನ ಸಿಂಹ ಆಗಕ್ ಸಾಧ್ಯ ಐತೆನ? ಈ ಮಾತನ್ನ ತಾವು ಎಚ್ಚರದಿಂದ ತಿಳ್ಕೊಡ್ರಿ. ಯಾಕಂದ್ರೆ ನಿಮ್ಗ ಮೊನ್ನೆ ನಾವು ವಾಟ್ಸಪ್ದಾಗ ಹೇಳಿದಾಗ ಏನಂದ್ರೆ ಆ ವಾಟ್ಸಪ್ದಾಗ ಮಾತಾಡ್ತಾವ್, ಆ ಯೂಟ್ಯೂಬ್ನಾಗ ಮಾತಾಡ್ತಾವ್, ಏನ್ ಮಾತಾಡೋದ್ ಕಿಮ್ಮತ್ತೆ ಅಲ್ಲ. ಅದಕ್ಕ ಇದನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಕೈಗೊಂಡೆವು. ಇದಕ್ಕೂ ನೀವು ಅಂಜಲಿಕ್ಕಂದ್ರ ಯಾರ ಶರಣರಿಗೆ ಮತ್ತ ಬಸವಣ್ಣನವರಿಗೆ ದ್ರೋಹ ಮಾಡ್ಯಾರ ಅವ್ರೆಲ್ಲ ಸರ್ವನಾಶವಾಗಿ ಹೋಗ್ಯಾರ. ಅದಕ್ಕ ಸರ್ವಜ್ಞ ಮುಹೂರ್ತಗಳ ಒಂದು ಮಾತನ್ನ ನೆಪ್ಪಿಡುಗ್ರಿ. ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ, ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ, ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣನೇನು ಆಡು ಕಾಯುತ್ತಿದ್ದನೇ ಸರ್ವಜ್ಞ. ಆ ರಾವಣನಷ್ಟು ಶ್ರೀಮಂತರದಿರಿ ನೀವು? ರಾವಣನಷ್ಟು ಶಕ್ತಿ ಐತೆ ನಿಮ್ಗ? ರಾವಣನಷ್ಟು ವಿದ್ಯಾ ಕಲ್ತಿರಿ ನೀವು? ಅಂತ ಏನು ನಿಮ್ಮಂತಕ್ಕಿಲ್ಲ. ಆದ್ರೂ ಅವನ ಅಂತ ರಾವಣ ಒಂದು ಮಂಗ್ಯ ಬಂದ ಲಂಕಾ ಎಲ್ಲ ಸುಟ್ಟೋರು ಇದು ಮಳ್ಳರಲ್ಲಿ ನಿತ್ತು. ನೀವ್ಯಾಗಿಡ್ತಾಪಲ? ಅದಕ್ಕ ಎಚ್ಚರದಿಂದ ಇರ್ರಿ. ತಾವು ಪ್ರತಿಷ್ಠಾನ ಮನೆತನದಲ್ಲಿ ಹುಟ್ಟಿದ್ದೀರಿ. ಭಗವಂತನ ಕೃಪೆಯಿಂದ ತಮ್ಮ ಹತ್ತಿರ ಎಲ್ಲವೂ ಇದೆ. ಬಸವಣ್ಣ ಮತ್ತು ಶರಣರಿಗೆ ಮೋಸ ಮಾಡಿದರೆ ತಮ್ಮ ಸರ್ವನಾಶ ಖಂಡಿತವಾಗಿ ಆಗೇ ಆಗುತ್ತದೆ. ಇನ್ನೂ ಕಾಲ ಮಿಂಚಿಲ್ಲ. ಬೇಗನೆ ಒಪ್ಪಿಕೊಳ್ಳಿರಿ ಮತ್ತು ತಿದ್ದಿಕೊಳ್ಳಿರಿ. ಇಲ್ಲವಾದಲ್ಲಿ ನಿಮಗೆ ನಿಮ್ಮ ವಂಶಕ್ಕೆ ರಾಜಕೀಯ ದೂರ ಸರಿಯುತ್ತದೆ. ನಿಮ್ಗೆ ಅಷ್ಟೇ ಅಲ್ಲ, ಮುಂದಿನ ಬಾರಿನೂ MLA ಆಗುದಿಲ್ಲ ನೀವಲ್ಲ, ಇಡೀ ನಿಮ್ಮ ಸಂತಾನದಾಗೆ ಈ ರಾಜಕೀಯ ದೂರ ಆಗ್ತದೆ. ಕೇವಲ ರಾಜಕೀಯ ಅಷ್ಟೇ ಅಲ್ಲ, ತಮ್ಮ ಹತ್ರ ಏನೇನು ಸಂಪತ್ತುಗಳು ಸೇರ್ಕೊಂಡವಲ್ಲ ಆ ಎಲ್ಲ ಸಂಪತ್ತುಗಳು ಕಲ್ಲು ತಾಗಿದ ಮಿಟ್ಟೆಯಂತೆ ದೂರ ಸರಿಸಕ್ಕವು. ಎಚ್ಚರ ಎಚ್ಚರ ಎಚ್ಚರ. ಇನ್ನು ಎರಡನೇದಾಗಿ ಪೇಜಾವರ ಶ್ರೀಗಳು ಅವರು ಭಾರತದ ಸಂವಿಧಾನದ 4 ಗಾಲಿಗಳು ಯಾವಂದ್ರ ಬುದ್ಧ ದೇವನ ಶಾಂತಿ, ಬಸವ ತಂದೆಯ ಸಮಾನತೆ, ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಾಮಾಜಿಕ ನ್ಯಾಯ. ಇದನ್ನು ಒಳಗೊಂಡಂತದ್ದು ನಮ್ಮ ಭಾರತೀಯ ಸಂವಿಧಾನ. ತಮಗೆ ಮತ್ತು ತಮ್ಮ ಕುಲಕ್ಕೆ ಈ ಮೇಲಿನ 4 ಬೇಕಾಗಿಲ್ಲ. ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ, ತಾವು ಮನುವಾದಿಗಳು ಇದ್ದೀರಿ, ತಾವು ಜಡವಾದಿಗಳು ಇದ್ದೀರಿ, ತಾವು ಮೌಢ್ಯವಾದಿಗಳು ಇದ್ದೀರಿ, ತಾವು ಅಸಮಾನತಾವಾದಿಗಳು ಇದ್ದೀರಿ. ತಮಗೆ ಲಿಂಗಾಯತರು ಬೇಡ, ತಮಗೆ ದಲಿತರು ಬೇಡ, ತಮಗೆ ಮುಸ್ಲಿಮರು ಬೇಡ, ತಮಗೆ ಕ್ರಿಶ್ಚಿಯನ್ನರು ಬೇಡ, ತಮಗೆ ಸಿಖ್ಖರು ಬೇಡ, ಬೌದ್ಧರು ಬೇಡ, ಪಾರ್ಸಿಗಳು ಬೇಡ, ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ. ಯಾಕೆ ಈ ಮಾತು ಒತ್ತು ಹೇಳಕತ್ತೀನಿ ಅಂದ್ರ ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟಾರ ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಾರ. ಅವ್ನು ಕಟ್ಕೊಂಡೇನು ನೀವು ಭಾರತದಲ್ಲಿರುವ ಹಿಂದೂಗಳ ನಂತವ್ರು ಏನು ಅವ್ರನ್ನ ತಗೊಂಡೇನು ಬೆಂಕಿ ಹಚ್ತೀರಿ? ಅದಕ್ಕೆ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ. ಯಾಕಂದ್ರೆ ಇವ್ರನ್ನ ಯಾರು ನೀವು ಒಪ್ಕೊಳಕತ್ತೀರಪ್ಪ ಅಲ್ಲ ಅಂದ್ರ ನೀವು ಈ ಭಾರತ ಭೂಮಿಯವರೇ ಅಲ್ಲ. ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತ ಭಾರತಕ್ಕೆ ಬಂದವರು. ದನ ಕಾಯುವವರು ತಾವಾಗಿದ್ದೀರಿ. ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಕೊಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ. ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ. ತಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ. ಆದಷ್ಟು ಬೇಗ ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಪೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಲಿ. ಎಲ್ಲಿಂದ ಬಂದಿರೋ ಬೇಕಿದ್ದರೆ ಅಲ್ಲಿಗೆ ಹೋಗಿರಿ. ಇಲ್ಲವಾದರೆ ಇಲ್ಲಿಯೇ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ. ಇದನ್ನೆಲ್ಲ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ 900 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವಧೆಯಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಏಕಲವ್ಯನ ಧನುರ್ವಿದ್ಯೆ ಹೋಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ದಕ್ಷಂಗೆ ಕುರುದೆಲೆಯಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಪರಶುರಾಮ ಸಮುದ್ರಕ್ಕೆ ಗುರಿಯಾದನು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ನಾಗಾರ್ಜುನನ ತಲೆ ಹೋಯಿತು. ಭಕ್ತನೇ ದೈವವೆಂದು ನಂಬಿದ ಕಾರಣ ನಮ್ಮ ಕೂಡಲ ಸಂಗನ ಶರಣರು ಕೈಲಾಸವಾಸಿಗಳಾದರು. ಕೊನೆಯದಾಗಿ ತಾವು ಭೇದ ಬುದ್ಧಿ ಉಳ್ಳಂತಹ ಈ ಬಸನಗೌಡರು ಪಾಟೀಲ್ ಯತ್ನಾಳವರಿಗೆ ಹಾಗೂ ಪೇಜಾವರ ಶ್ರೀಗಳಿಗೆ ನಾವು ಒಂದು ಕೊನೆಯ ಮಾತು ಹೇಳ್ತೇವೆ. ಭಾರತಕ್ಕೆ ತಮ್ಮಂತಹ ಭೇದ ಬುದ್ಧಿಯವರಿಂದಲೇ ಭಾರತದ ಮೇಲೆ ದಾಳಿಗಳಾದವು.
ತಮ್ಮಂತ ಕುತಂತ್ರ ಬುದ್ಧಿಗಳ ಕಾರಣದಿಂದಾಗಿ ಭಾರತಕ್ಕೆ ಮುಸಲ್ಮಾನ ಧರ್ಮ ಬಂತು. ತಮ್ಮಂತ ಕುತಂತ್ರ ಬುದ್ಧಿ ಭೇದ ಬುದ್ಧಿಯಿಂದ ಭಾರತಕ್ಕೆ ಕ್ರಿಶ್ಚಿಯನ್ ಧರ್ಮ ಬಂತು. ಏನು ಆಗೋದು ಆಗಿ ಹೋಗೈತಿ. ಎಲ್ಲಾರು ನಾವು ಇಲ್ಲಿ ಅಣ್ಣತಮ್ಮರ್ಕಿಂತ ಹೆಚ್ಚಿಗೆ ಚಂದಾಗ ಬದುಕಾಕತ್ತೇವು. ಮತ್ತೆ ಈ ದೇಶದ ಶಾಂತಿ ಕದಡಬ್ಯಾಡ್ರಿ. ಇದು ಭಾರತ ನೆಲ ಸಂಸ್ಕೃತಿ, ಇದು ಬಸವ ಸಂಸ್ಕೃತಿ ಭೂಮಿ, ಇದು ಹಿಂಗ ಇರಾಕ್ ಬಿಡ್ರಿ. ಇದನ್ನೆಲ್ಲ ಹಾಳು ಮಾಡಿ ಹತ್ತಿ ಬಿಟ್ಟು ಬ್ಯಾಡ್ರಿ ಅಂತ ತಮ್ಮಂತಕ ನಾವು ವಿನಂತಿ ಮಾಡ್ಕೋತೇವೆ. ಜನರು ಅದರ ಪರವಾಗಿ ಅದಾರೋ ಇಲ್ಲೋತ್ತ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಕಾಯ್ದು ನೋಡಾಕ್ತಾರ. ನಾವೆಲ್ಲರೂ ಅವ್ರ ಪರವಾಗಿ ಅದೇವಂದ್ರ ಇದ್ರ ಕುರಿತು ಅವ್ರು ಬಹಳ ಚೆನ್ನಾಗಿ ಕ್ರಮ ಕೈಗೊಳ್ತಾರ. ಇದ್ರ ಪರವಾಗಿ ಅವರು ಬಹಳ ದಲಿತರ ಮೇಲೆ ಒಬ್ಬ ಬಿಜೆಪಿ ಶಾಸಕ ಹೇಳಿಕೆ ಕೊಟ್ಟಿದ್ರು. ತಕ್ಷಣವೇ ಅವ್ರಿಗೆ ಅರೆಸ್ಟ್ ಮಾಡಿದ್ರು. ಇವ್ರಿಗೆ ಯಾಕೆ ಮಾಡ್ತಾ ಇಲ್ಲ? ಅದು ಮಾಡ್ಬೇಕಾಗಿದ್ದು ಇದು ಇದು ನಮ್ಮ ಮುಖ್ಯಮಂತ್ರಿಗಳ ಲೋಪನೂ ಅನ್ಸಾಕೈತಿ. ಯಾಕ ಬಸವಣ್ಣನವ್ರ ಕುರಿತು ಹೇಳಿಕೆ ಕೊಟ್ಟು ಇಷ್ಟು ದಿವಸ ಆದ್ರೂ ತಾವು ನಿಜವಾದ ನಮ್ಮ ರಾಜ್ಯದಲ್ಲಿರುವಂತ ಒಬ್ಬ ಗಟ್ಟಿ ಮುಖ್ಯಮಂತ್ರಿ, ಬಸವ ಧರ್ಮಿ ಮುಖ್ಯಮಂತ್ರಿ ಅಂದ್ರ ನಮಗ್ ಸಿದ್ದರಾಮಯ್ಯನವರು. ತಾವು ಆಕ್ಷನ್ ತಗೋರಿ. ತಮ್ಗೆ ಏನ್ರ ಅಂಜಿಕೆ ಐತೇನ? ತಾವು ಏನು ಯಾರು ಅಳಿಗಾಡಿಸಿದ್ರು 5 ವರ್ಷ ತಮ್ಮದಿನ ಯಾರು ಅಳಿಗಾಡ್ಸಕ್ ಹೋಗಲ್ಲ ಅಂತ ಒಬ್ಬ ಶ್ರೇಷ್ಠ ನಾಯಕರು, ಗಟ್ಟಿ ನಾಯಕರು ಅದಿರಿ. ತಾವು ಆಕ್ಷನ್ ತಗೋರಿ. ಇವ್ರ ಶಾಸಕತ್ವ ಸ್ಥಾನವನ್ನು ತೆಗೆದು ಹಾಕ್ರಿ. ಇವ್ರು ಓಸುವೈದು ಇವರು ಮಾನವ ಸಮಾಜದಲ್ಲಿ ಬದುಕಾಕ ಯೋಗ್ಯ ಅದ ಅಂತ ಇವೆರಡು ಹುಳುಗಳು ಮಾನವ ಸಮಾಜದಲ್ಲಿ ಬದುಕಾಕ ಯೋಗ್ಯ ಅಲ್ಲಿ ಇವ್ರ ಜೈಲಿನ ಹಾಕ್ರಿ. ಇವ್ರನ್ನ